1 ಗಂಟೆಗೆ 30 ಡಿಗ್ರಿ, 1 ನಿಮಿಷಕ್ಕೆ 6 ಡಿಗ್ರಿ. ಕ್ಲಾಕ್ ಗಡಿಯಾರ ಬಗ್ಗೆ. ಒಂದು ಗಡಿಯಾರ ನಿಮಿಷದ ಮುಳ್ಳು 24 ನಿಮಿಷಗಳಲ್ಲಿ ಉಂಟು ಮಾಡುವ ಕೋನ ಎಷ್ಟು? ಒಂದು ಗಡಿಯಾರ ನಿಮಿಷದ ಮುಳ್ಳು 24 ನಿಮಿಷಗಳಲ್ಲಿ ಉಂಟು ಮಾಡುವ ಕೋನ ಎಷ್ಟು? 24 ನಿಮಿಷದ ಮುಳ್ಳು 24ರ ಮ್ಯಾಗಿದ್ರೆ 24 ನಿಮಿಷ ಆಗಿತ್ತು ಅಂದ್ರೆ ಯಾವಾಗ ಕೋನ ಎಷ್ಟು ಉಂಟಾಗ್ತದೆ ಕೇಳ್ಯಾರ. ಹಿಂಗೆ ಬಂದಾಗ ಏನು ಮಾಡಬೇಕು? ಹಿಂಗೆ ಬಂದಾಗ ಮಾಡಬೇಕು, ಸೂತ್ರ ನೋಡ್ಬೇಕು. 1 ನಿಮಿಷಕ್ಕೆ 6 ಡಿಗ್ರಿ ಆಗ್ತದೆ. 1 ನಿಮಿಷಕ್ಕೆ 6 ಡಿಗ್ರಿ ಆಗ್ತದೆ. 1 ನಿಮಿಷಕ್ಕೆ ಏನದಲಿ 24 ನಿಮಿಷಕ್ಕೆ 24 ನಿಮಿಷಕ್ಕೆ 1 ನಿಮಿಷಕ್ಕೆ 6 ಡಿಗ್ರಿ. 1 ನಿಮಿಷಕ್ಕೆ 6 ಡಿಗ್ರಿ 24 ನಿಮಿಷಕ್ಕೆ ಕಟ್ ಆತ ನೋಡ್ಬೇಕ್ರಿ. 24 ನಿಮಿಷಕ್ಕೆ ಕಟ್ ಆಗ್ತದೆ. 24 × 6 ಮೀಟರ್ 144 ಕೋನ ಉಂಟಾಗ್ತದೆ. 24 ನಿಮಿಷ ಕೋನ ಎಷ್ಟು 24 ನಿಮಿಷ ಅಂದ್ರೆ ಇಲ್ಲಿ ನೋಡು 12:05 ಇಲ್ಲೇ 24 ಅಂದ್ರೆ ಇಲ್ಲೇ ಬರ್ತದೆ. 25 ಇಲ್ಲಿ 24 ಬರ್ತದೆ. ಇದು ಒಟ್ಟು ಕೋನ ಇಟ್ಕೆ ಅಂದ್ಬೇಕು ಅಂದ್ಬೇಕು ನಾವು ಇಲ್ಲಿ 1 ನಿಮಿಷಕ್ಕೆ 6 ಡಿಗ್ರಿ ಆಗ್ತದೆ. 6 ಡಿಗ್ರಿ ಅಂದ್ರೆ ಹಂಗೆ 24 ನಿಮಿಷಕ್ಕೆ ಕೆಟ್ಟ ನೋಡ್ಕೋಬೇಕು, ಗುಂಡ್ಲೆ ಹೊಡಿಬೇಕು ಬರ್ತದೆ. ಓಕೆ. ಸಮಯ 3 ಗಂಟೆ ಆದಾಗ ಎರಡು ಮುಳ್ಳುಗಳ ಮಧ್ಯೆ ಉಂಟಾಗೋ ಕೋನ. ಸಮಯ 3 ಗಂಟೆ. 3 ಗಂಟೆಗೆ ಸಮಯ ಎಷ್ಟೇ 3 ಗಂಟೆ. ಸಮಯ 3 ಗಂಟೆ ಅಂದ್ರೆ ಇಲ್ಲಿ ನೋಡು 12 ಇಲ್ಲಿಂದ 3 ಗಂಟೆ. ಇದು ನಡ್ಬೇಕು ಯಾವ್ದು ಕೋನಕ್ಕೆ ಸಮಯ 3 ಗಂಟೆದಾಗ ಯಾವ್ದು ಕೋನ. ಗಂಟೆಗೆ ಅಂದ್ರೆ 1 ಗಂಟೆಗೆ 60 ನಿಮಿಷ ಇರ್ತಾವೆ. 1 ಗಂಟೆಗೆ 60 ನಿಮಿಷ. ಹಂಗೆ 3 ಗಂಟೆ ಕಟ್ಟಾತವ 90 ನಿಮಿಷ ಇಂಟು 90 ಮಾಡ್ಬೇಕು. ನಿಮಿಷ ಕೇಳಂದ್ರೆ ಗಂಟೆ ಕೇಳದಂದ್ರೆ ನಿಮಿಷ ಬಗ್ಗೆ 60 ನಿಮಿಷ ಬರ್ತಾವ. ನಿಮಿಷ ಬಗ್ಗೆ ಕೇಳದಂದ್ರೆ 6 ಡಿಗ್ರಿ ಗುಂಡ್ಲೆ ಮಾಡೋದು. ಒಂದು ಗಡಿಯಾರದಲ್ಲಿ ಸಮಯವು 4:40 ನಿಮಿಷವಾದಾಗ ಎರಡು ಮುಳ್ಳುಗಳ ಮಧ್ಯೆ ಕೋನವೆಷ್ಟು ಕೇಳ್ತಾರೆ. ಒಂದು ಗಡಿಯಾರ ಇರ್ತದ. ಒಂದು ಗಡಿಯಾರದಾಗ 4:40 ನಿಮಿಷ ಆಗ್ಯದ. 4:40 ನಿಮಿಷ ಆಗ್ಯದ. ಇಲ್ಲಿ ನೋಡಿ ಗಡಿಯಾರ ಅದ. ಈ ಗಡಿಯಾರದಾಗ 4:40 ನಿಮಿಷ ಆಗ್ಯದ ಹೇಳ. ಇದ್ರಿಗೆ ಯಾವ್ದು ಕೋನ ಉಂಟಾಗ್ಯದ ಕೇನ. 4:40 ನಿಮಿಷ ಆಗ್ಯದ. ಇದ್ರಿಗೆ ಯಾವ್ದು ಕೋನ ಉಂಟಾಗ್ತದೆ ಕೇನ. ಹೀಗೆ ಏರ್ಕರ್ ಕೇಳೋದಂದ್ರೆ ಏನು ಮಾಡಬೇಕು ನಾವು ಸೂತ್ರ. ಹಿಂಗೆ 4:40 ನಿಮಿಷ ಹಿಂಗೆ 5:40 ನಿಮಿಷ ಹಿಂಗೆ ಕೇಳಂದ್ರೆ ಸೂತ್ರ ಏನು ಮಾಡ್ಬೇಕು ನಾವು 60 × ಗಂಟೆ. ಗಂಟೆ ಅಂದ್ರೆ 4 ಗಂಟೆ ಮೈನಸ್ 11 × ನಿಮಿಷ ಇಟ್ಕೋಬೇಕು. ಈ ಸೂತ್ರ 60 4:40 ನಿಮಿಷ ಇದ್ರ ಮಧ್ಯೆ ಕೋನ ಯಾವ್ದು ಕೇಳೋದಂದ್ರೆ 60 × ಗಂಟೆ ಮೈನಸ್ 11 × ನಿಮಿಷ ಅಪಾನ್ 2 ಬರಿಬೇಕು ಸೂತ್ರ. ಹಿಂಗೆ ಸೂತ್ರ ಬರಿಬೇಕು. ಸೂತ್ರ ಇಂಪಾರ್ಟೆಂಟಾ. ನೀವು ನೋಡಿ ಸೂತ್ರ ಏನೋ ಸೂತ್ರ 4 ಗಂಟೆ 60 ನಿಮಿಷ ಅದಿಲ್ಲಿ ಮೈನಸ್ 11 ಅದ. 11 ಇಂಪಾರ್ಟೆಂಟ 4 ಇಂಟು ಮಾಡಿ 40 ನಿಮಿಷ ಅಪಾನ್ 2 ಮಾಡು ಆನ್ಸರ್ ಬರ್ತದೆ 240. 4 × 6 240. ಇದು 140 440 ಬಗಲೇ 2 ಇವು ಅಡ್ಡದ ಕಳಿ 210 200ಕ್ಕೆ 100 ಕಳಿ 110. 4 ಗಂಟೆ 40 ನಿಮಿಷ ಯಾವ ಮುಳ್ಳಾಗ್ಯದ ಅಂದ್ರೆ 100 ತ್ರಿಕೋನ ಆಗ್ಯದ. 100 ಅಂಕಿ. ಇದು 100 ಅಂಕಿ ತ್ರಿಕೋನ ಆಯ್ತು ಅಂದಂಗೆ. ಇದು 100 ಅಂಕಿ ತ್ರಿಕೋನ. ಇಲ್ಲಿ 100 ಬಂದಲ್ಲ 100 ಅಂಕಿ ತ್ರಿಕೋನ. ಏನು ಕೇಳ್ತಾನ ಈಗ 4:40 ನಿಮಿಷಕ್ಕೆ ಏನಲ್ಲ ಇನ್ನು 5 ಮತ್ತು 6 ಗಂಟೆ ಮಧ್ಯೆ ಯಾವ ಮುಳ್ಳು ಆತ ಕೇಳ್ತಾನ. ಇಲ್ಲಿ ನೋಡು ಇನ್ನು 4:40 ನಿಮಿಷಕ್ಕೆ ಈಗ 5 ಇಲ್ಲಿ ನೋಡು ಇದು 5 ಇದು 6 ಇವು ಅಡ್ರ ನಡ್ಬರ್ಕ. 5 ಮತ್ತು 6 ಇವು ಅಡ್ರ ನಡ್ಬರ್ಕ ನಿಮಿಷದ ಮುಳ್ಳು ಗಂಟೆ ಮುಳ್ಳು ಯಾವಾಗ ಸಂಧಿಸ್ತಾವ ಕೇಳ್ತಾನ. 5 ಮತ್ತು 6 7 8 ಹಿಂಗೆ ಯಾವುದೇ ಕೇಳಕ ಅದೇನು ಕೇಳ್ತಾನೆ ನಿಮಿಷದ ಮತ್ತು ಗಂಟೆ ಮುಳ್ಳು ಯಾವಾಗ ಸಂಧಿಸ್ತಾವತ್ತು ಕೇಳ್ತಾನ. ಜೀರ್ಘ 5 6 ಗಂಟೆ ಒಳಗೆ ಯಾವಾಗ ನಿಮಿಷ ಮತ್ತು ಗಂಟೆ ಮುಳ್ಳು ಸಂಧಿಸ್ತಾವ ಕೇಳೋದಂದ್ರೆ ಏನು ಮಾಡಬೇಕು ಸೂತ್ರ ಏನು ಹಿಂದಿನ ಗಂಟೆ ಹಿಂದಿನ ನಿಮಿಷ ಹಿಂದಿನ ನಿಮಿಷ ಮತ್ತು ಪ್ಲಸ್ ಹಿಂದಿನ ನಿಮಿಷ 8 11 ಮಾಡಬೇಕು ಸೂತ್ರ ಇದು. ಈ ನೋಡು ಹಿಂದಿನ ಗಂಟೆ 5 ಗಂಟೆಗೆ ಅದ. ಹಿಂದಿನ ನಿಮಿಷ ಆಟ ನೋಡಿರಿ 5 ಅಂದ್ರೆ ಹಿಂದಿನ ನಿಮಿಷ 25 ನಿಮಿಷ ಆಗ್ತದೆ. 5ಕ್ಕೆ ಬಂದ್ರೆ 25 ನಿಮಿಷ ಆಗ್ತದೆ. 5ಕ್ಕೆ ಬಂದ್ರೆ 25 ನಿಮಿಷ ಆಗ್ತದೆ. ಹಿಂದಿನ ನಿಮಿಷ ಇಟ್ಕೊಂಡೆವು. ಏನು ಹಿಂದಿನ ಗಂಟೆ ಆದ. ಹಿಂದಿನ ಗಂಟೆ 5 ಗಂಟೆ. ಹಿಂದಿನ ನಿಮಿಷ 25 ನಿಮಿಷ ಮತ್ತು ಹಿಂದಿನ ನಿಮಿಷ ಇಟ್ಕೋಬೇಕು. ಮತ್ತು 25 ನಿಮಿಷ ಇಟ್ಕೊಂಡಿ.
ಹಾಂ, ಅಪೋನ್ 11 ಬರೀಬೇಕು. 2 ನೋಡ್ಬೇಕು, 5 6 ನೋಡ್ಬೇಕು. ಯಾವಾಗ ಸಂಧಿಸ್ತು ಅಂದ್ರೆ ಹೀಗೆ ಸೂತ್ರ ವಾಪರಿಸ್ಬೇಕಾ? ಸಂಧಿಸ್ತದ ನಿಮಿಷ ಮುಳು ಗಂಟೆ ಮುಳು ಯಾವಾಗ ಸಂಧಿಸ್ತಾ ಕೇಳಿದ್ರೆ ಸೂತ್ರ ಇಟ್ಕೊಂಡೆ. ಅಪೋನ್ 11 ಇಟ್ಕೊಂಡಿ ನೋಡು. 5 ಗಂಟೆಯಾ ಇಟ್ಕೊಂಡಿಲ್ಲ? ಹಿಂಗೆ ಬಂದಲ್ಲ. 5 ಗಂಟೆ 25 ನಿಮಿಷ 25 × 11 ಬಂದಲ್ಲ. ಈಗ ಏನು ಮಾಡ್ಬೇಕು ನಾವು? ಇದು ಹ್ಯಾಂಗದು ಎಕ್ಯುರೇಟ್ 5 ಗಂಟೆ 25 ನಿಮಿಷ ಇಟ್ಕೊಂಡು ಏನು ಮಾಡಬೇಕು? 25ಕ್ಕೆ 11 ಭಾಗಾಕಾರ ಮಾಡಬೇಕು. ಇಲ್ಲಿ ನೋಡು, 25ಕ್ಕೆ 11 ಭಾಗಾಕಾರ ಮಾಡು. ಎರಡತ್ತ 11 ಬಗ್ಗೆ 25 ಇಲ್ಲ, ಅದಕ್ಕೆ 22 ಅದು ಎಸಲೇ 2 ಇಟ್ಕೋಬೇಕು. ಇಟ್ಕೊಂಡ್ಕೇ ಎತ್ತಿಗೆ 3 ಉಳಿತು. 3 ಉಳಿತಿಲ್ಲ? 3 ಉಳಿದ್ಬೇಕೆ ಮಾಡಬೇಕು? ಈ 25ರದಾಗ ಇದು 2 ಕೂಡಿಸ್ಬೇಕು. ಇಲ್ಲಿ 2 ಹೆಚ್ಚು ಬಂದಲ್ಲ, ಬಾಗಿಲ ಮಾಡಿದ ಹೆಚ್ಚು ಬಂದ. ಇದು ಆನ್ಸರ್ ಆಗ್ಯಲ್ಲ. 25 ಕೂಡಿಸಿ 27 ಆಯಿತು. 5 ಗಂಟೆ 27 ನಿಮಿಷ. ಇಲ್ಲಿ 3 ಉಳ್ದಲ್ಲ ಕೈಲ 3 ಇಲ್ಲ. ಈ ಕೈಲ 3 ಮ್ಯಾಗ ಇಟ್ಕೊಂಡು 11 ಇಟ್ಕೋದು. ಅದೇ ಏಕಿ ಸಹಿತ 11 ಇಟ್ಕೊಳ್ಳೋದು. 11 ಇಟ್ಕೊಂಡ್ಬಿಡೋದು. ಇದೇ ಆನ್ಸರ್. 5 ಗಂಟೆ 27 ನಿಮಿಷ 3 ಅಪೋನ್ 11 ನಿಮಿಷಕ್ಕೆ 2 ಮುಳ್ಳು ನಿಮಿಷ ಮತ್ತು ಮುಳ್ಳಿನ ಗಂಟೆ ಸಂಧಿಸ್ತಾವ ಅಂದಂಗೆ. ಇಲ್ಲೇನಕ್ಕೆ ನೋಡು, 4 ಮತ್ತು 5ರ ಗಡಿಯಾರ ಮಧ್ಯೆ ಯಾವ ಸಮಯದಲ್ಲಿ ಗಡಿಯಾರದ ಮುಳ್ಳುಗಳು ವಿರುದ್ಧ ದಿಕ್ಕಿನಲ್ಲಿರುತ್ತವೆ? 4 ಮತ್ತು 5 ನಿಮಿಷ ವಿರುದ್ಧ ದಿಕ್ಕಿನಲ್ಲ. 4 ಅಪೋನ್ 5ರ ಮಧ್ಯ ವಿರುದ್ಧ ದಿಕ್ಕಿನ ಯಾವ ಸಮಯದಲ್ಲಿ ವಿರುದ್ಧ ದಿಕ್ಕಿನ ಇರ್ತಾವೆ ಕೇಳಲ್ಲ. ಈಗ ನೋಡೋದು, ಇದು ಸೂತ್ರ. ಹಿಂಗೆ ವಿರುದ್ಧ ದಿಕ್ಕಿನಲ್ಲಿ ಕೇಳೋದಂದ್ರೆ ಹಿಂದಿನ ಗಂಟೆ ಹಿಂದಿನ ನಿಮಿಷ ಅಪೋನ್ 11 ಇಟ್ಕೋದು. ಹಿಂಗೆ ಸೂತ್ರ. ಹಿಂದಿನ ಗಂಟೆ ಎಷ್ಟಪ್ಪ ಅಂದ್ರೆ 20 ಹಿಂದಿನ ಗಂಟೆ ಅಂದರೆ ಎಷ್ಟು? ವಿರುದ್ಧ ಅಂದ್ರೆ ವಿರುದ್ಧ. ಇದು 4ರ ವಿರುದ್ಧ ಯಾವ್ದ? 4ರ ವಿರುದ್ಧ ಎಷ್ಟದ? 10 ಬರ್ತದೆ. ಈಗ ನೋಡು, 6 ವಿರುದ್ಧ 5, 5ರ ವಿರುದ್ಧ 11 ಬರ್ತದೆ. 5ರ ವಿರುದ್ಧ 11 ಬತ್ತಾ? 5ರ ವಿರುದ್ಧ 11 ಬತ್ತಾ? 4ರ ವಿರುದ್ಧ 10 ಬರ್ತದೆ. ಹಂಗೆ 4ರ ವಿರುದ್ಧ ಎಷ್ಟು? 10 ಬತ್ತು. ಇದ್ರ ಹಿಂದಿನ ನಿಮಿಷ ಇಲ್ಲಿ ಎಷ್ಟತ್ತ? 50 ನಿಮಿಷ ಆಗ್ತದೆ. 4 × 50 50 ಅಪೋನ್ ಮಾಡ್ಕೋಬೇಕು. ಮಾಡ್ಕೊಂಡು ಇಲ್ಲಿ 4 ಗಂಟೆ ಇಟ್ಕೋಬೇಕು. ಇಲ್ಲಿ 11ರ 50 ಕಳಿ 11ರಲ್ಲೇ ನೋಡು, 11ಕ್ಕೆ ಇಂಟು ಬಾಗಿಲೆ 11 ಮಾಡು. 50ಕ್ಕೆ ಬಾಗಿಲೆ 11 ಮಾಡ. ಎಷ್ಟಪ್ಪ ಅಂದ್ರೆ 4ಲೇ ಬರ್ತಾನೋ 4ಲೇ ಅಂದ್ರೆ ಅಷ್ಟು 44 ಬತ್ತು. 5 ಉಳಿತು. 5 ಹಂಗೆ 6 ಉಳಿತು. 6 ಉಳಿತಲ್ಲ. ಇದು 5ಕ್ಕೆ 5 ಕೂಡಿಸಿನಿ 55 ಆಯಿತು. 55 ಅಪೋನ್ 11. 4 ಗಂಟೆ 54 ನಿಮಿಷ 6 ನಿಮಿಷ 11ರ ವಿರುದ್ಧ ಆಗ್ತಾವ. ಟೊಯೋಟೊ ಅಕ್ಷರ ಕನ್ನಡದಲ್ಲಿ ಪ್ರತಿಬಿಂಬಿಸುವುದು. ಟೊಯೋಟೊ ಅಕ್ಷರ ಕನ್ನಡದಲ್ಲಿ ಪ್ರತಿಬಿಂಬಿಸುವುದು. ಟೊಯೋಟೊ ಅಕ್ಷರ ಕನ್ನಡದಲ್ಲಿ ವಿರುದ್ಧ ಕಾಣುತ್ತದೆ. ಇಲ್ಲಿ ನೋಡಿ ಏನದ? ಟೊಯೋಟೊ ಅಕ್ಷರದಲ್ಲಿ ಇದು ಕನ್ನಡದ ವಿರುದ್ಧ ಕಾಣುತ್ತದೆ. ವಿರುದ್ಧ ಅಂದರೆ ಇದು ಎ ಇಲ್ಲಿ ಬರ್ತದೆ, ಟಿ ಇಲ್ಲಿ ಬರ್ತದೆ, ಓ ಇಲ್ಲಿ ಬರ್ತದೆ, ವಾಯ್ ಇಲ್ಲಿ ಬರ್ತದೆ, ಓ ಇಲ್ಲಿ ಬರ್ತದೆ, ಟಿ ಇಲ್ಲಿ ಬರ್ತದೆ. ಹಿಂಗೆ ವಿರುದ್ಧ ಹಿಂದಿಂದ ಮುಂದಿನ ಬರ್ಕೊತ ಬರೋದು ವಿರುದ್ಧ. ಹಿಂಗೆ ಹೊಳೆ ವಿರುದ್ಧ. 1 ಗಂಟೆಗೆ 60 ನಿಮಿಷ 1 ನಿಮಿಷಕ್ಕೆ 6 ಸೆಕೆಂಡ. 3/6 × 10 3 ಸೆಕೆಂಡ. 1 ಗಂಟೆಯಲ್ಲಿ ಗಡಿಯಾರದ ಕೈ ಎಷ್ಟು ಬಾರಿಸುತ್ತದೆ? 1 ಗಂಟೆಯಲ್ಲಿ 24 ಗಂಟೆಯಲ್ಲಿ ಗಡಿಯಾರದ ಕೈ ಬಳಿ ಎಷ್ಟು ಬಾರಿಸುತ್ತದೆ? 22 ಬಾರಿ ಬಾರಿಸ್ತದೆ. 5.25 ಗಡಿಯಾರದ ಮುಳ್ಳುಗಳು ಕೋನ ಎಷ್ಟು? 12:55 ನಿಮಿಷದಾಗ ಗಡಿಯಾರದ ಕೋನ ಎಷ್ಟು ಕೇಳ್ತಾನ? ಕೋನ ಹಿಂದಿನ ನಿಮಿಷ ಆಗಲಿಲ್ಲ ಕೋನ. ಹಿಂಗೆ ಕೇಳೋದಂದ್ರೆ 60 × ಗಂಟೆ -11 × ನಿಮಿಷ ಅಪಾನ್ 2. ಇಲ್ಲಿ ಹ್ಯಾಂಕೇನ 5 ಗಂಟೆ ಮತ್ತು 6 ಗಂಟೆ ಒಳಗೆ ಗಡಿಯಾರದ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು 40 ಕೋನ ಹೊಂದುತ್ತವೆ. ಹಾಗಾದ್ರೆ ಕೋನ ಎಷ್ಟು? 5:20 ಆದ್ರೆ 40 ಆಗ್ತದೆ ಏನು? 5:30 ಆದ್ರೆ 40 ಆಗ್ತದೆ. 5:18 ಆದ್ರೆ 5:24 ಆದ್ರೆ 40 ಆಗ್ತದೆ. ನೋಡಬೇಕು. ಇಲ್ಲಿ ನೋಡು, ನಾವು ಏನು ಮಾಡಬೇಕು? ಹಿಂಗೆ ಜರ್ಕೊಟ್ಟು 5 ಗಂಟೆ 6 ಗಂಟೆ ಆಗಿ 40 ನಿಮಿಷಕ್ಕೆ ಕೋನ ಹೊಂತಂತ ಹಿಂಗೆ ಕೊಟ್ಟಂದ್ರೆ ನಾವು ಆಪ್ಷನ್ ನೋಡಿ ಆನ್ಸರ್ ಬಿಡಿಸ್ಬೇಕು. ಆಪ್ಷನ್ ನೋಡಿ ಆನ್ಸರ್ ಬಿಡಿಸ್ಬೇಕು. ಆಪ್ಷನ್ ನೋಡಿ ಅಂದ್ರೆ ಇಲ್ಲಿ ನೋಡು, ಆಪ್ಷನ್ ನೋಡಿ ಆನ್ಸರ್ ಹೆಂಗೆ ಬಿಡಿಸ್ತೀನಿ? ಗಂಟೆಗೇನ ಯಾವ ಗಂಟೆಯಲ್ಲಿ ನಿಮಿಷ? 5 6 ಗಂಟೆಯಲ್ಲಿ ಮುಳ್ಳುಗಳು ಮತ್ತು ನಿಮಿಷಗಳು ಸ್ಪಂದಿಸುವ ಸೂತ್ರ ಹೇಳಿಲ್ಲ. 5 ಗಂಟೆ 6 ನಿಮಿಷದಲ್ಲಿ ನಿಮಿಷದ ಕೋನ ಎಷ್ಟು? ಸೂತ್ರ ಏನಿಲ್ಲ. ಸೂತ್ರ ಗಂಟೆ ಮತ್ತು ನಿಮಿಷದ ಸೂತ್ರ ಏನದ? 68 ಗಂಟೆ ಇಂಟು ಇದು ಇಂಟು -11 ಇಂಟು ನಿಮಿಷ ಬರೆದು ಅಪಾನ್ 2 ಬರಿಬೇಕು. ಇದು ಸೂತ್ರ. ಇದು ನೋಡು,
ಆಪ್ಷನ್ ನೋಡಿ ಬಿಡಿಸ್ಬೇಕಲ್ಲ. ಇಲ್ಲಿ ನೋಡಿ ಆಪ್ಷನ್ ನೋಡಿ ಹೆಂಗೆ ಮಾಡ್ತಾವೆ. ಒಂದೇದು 5:20 ಆಗ್ಯದ. 5:20 5:20 ಆಗ್ಯದಲ್ಲ. ಒಂದೇ ಆಪ್ಷನ್ 5:20 ಆಗ್ಯದ. 5:20 ಅಂದ್ರೆ ಆಪ್ಷನ್ ನೋಡಿ ಬಿಡಿಸೂತ್ರ 60 ಗಂಟೆಗೆ 60 ಗಂಟೆ ಇಟ್ಕೋಬೇಕು. 60 ನಿಮಿಷಕ್ಕೆ ಇಟ್ಕೊಂಡು ಇಂಟು 5 ಗಂಟೆ ಎಷ್ಟಾಗ್ಯದ 5 ಗಂಟೆ ಮೈನಸ್ 11 ನಿಮಿಷ ಮುಳ್ಳು 20 ಆಗ್ಯದ ಇಂಟು ಅಪಾನ್ 2 2 ಇಟ್ಕೊಂದಿಲ್ಲ. ಈಗ 60ಕ್ಕೆ 5 ಗುಣ ಕೊಡಿ. 5 6 30 5 6 30 ಅಂದ್ರೆ 310 ಮೈನಸ್ 0 ಕೊಡು 2 2 22 ಬತ್ತು ಅಪಾನ್ 2 ಇಟ್ಕೊ. 5 6 30 22 ಕಳಿ ಎಷ್ಟು 80 ಉಳಿತು. 80 ಅಪಾನ್ 2 ಹೊಡಿ. 1 4 40 ಬತ್ತು. 40 ಬತ್ತರ ಆನ್ಸರ. ಇರದ 40 ಬತ್ತ. ಹಂಗಂದ್ರೆ 5:20 ನಿಮಿಷಕ್ಕೆ 40 ಕೋನ್ ಉಂಟಾಗ್ತದೆ. 5 6 ಗಂಟೆಗೆ 40 ಕೋನ್ ಉಂಟಾಗ್ಬೇಕಂದ್ರೆ 5:20 ನಿಮಿಷಕ್ಕೆ 5 6 ಗಂಟೆ ಒಳಗೆ ಹಿಂಗೆ ಬಿಡಿಸ್ಬೇಕು ಇದು.